ಇಲ್ಲೋಡೆ ಇದನ್ನ ಕೇಳಿಸ್ಕೆ. ಇದನ್ನ ಕೇಳಿಸ್ಕೊಂಡಿದ್ದಾದ್ಮೇಲೆ ಮಾತಾಡು. ಲಕ್ಷ್ಮಂಟಿ ರಾಖಿ ಭಾವನು ಬಂತು. ಆ ಭಾವನ್ ಕರೀತ್ಲಾಗೆ. ಏ ರಾಖಿ, ಏ ಏ ರಾಖಿ, ಬಾರೋ ಇಲ್ಲಿ, ಬಾರೋ ಬಾರೋ, ನೀನೇಂತಿ ಅಂತ ಕೆಲಸ ಮಾಡ್ಯಾಳ, ಬಾರೋ ನೋಡು. ಅಡಿ ಅವನು ಬರ್ಲಿ, ಅವ್ನು ಬಂದಾಗ್ಲೂ ಬಂಡವಾಳ ಬಯಲು ಮಾಡಿರೇಂತಿ. ಸುಮ್ಮನೆ ಹೋಗಪ್ಪ, ಸುಮ್ಮನೆ ಹೋಗು ನೀನು. ನಿನ್ಗೆ ಯಾಕೆ ಬೇಕು ಹೆಂಗುಸ್ರ ಇವೆಲ್ಲ ಇದ್ದೇವೇನೆ ಜಗಳ. ಹೋಗು, ನಿನ್ಗೆ ಯಾಕೆ ಬೇಕು, ಹೋಗು. ನೀನೇನು ಇಲ್ಲಿ ಬರಬೇಡ, ಹೋಗಪ್ಪ ಹೋಗು ಸುಮ್ಮನೆ. ನೀನೇಂತಿ ಅರ್ಧ ಒಡವೆ ಹೊತ್ಕೊಂಬಂದು ನಾನು ಮಾಡಿಸ್ಕೊಂಡಿದ್ದೀನಿ ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನೀನು ನನ್ನ ಹೆಂಡತಿ ದುಡ್ಡು ಮಾಡಿಸ್ಕೊಂಡವಳೆ ಅಂತಿದ್ದಲ್ಲ ನೋಡು. ಇವಾಗ ಅವರು ಯಾತ ಸಾಕ್ಷಿ ಹಿಡ್ಕೊಂಡು ಬಂದವ್ರ ಫೋನ್ನಾಗಿ ಇವಳು ಒಡವೆ ಎಲ್ಲ ಓದ್ಕೊಂಡ್ ಯಾರು ರಂಜು, ನೀನ್ ತಗೊಂಡ್ಬಂದಿದೀಯಾ? ಇಲ್ಲ ಹೇಳಪ್ಪ. ಇವ್ರು ಸುಮ್ನೆ ಹೇಳ್ತಾ ಇದ್ದಾರೆ. ಮಕ್ಕ ಅಂತವಳಲ್ಲ ಬಾಬಾ, ಸುಮ್ನೆ ಹೇಳ್ತಾ ಇದಾರೆ ಮಾಮ. ಇವ್ ಹೇಳೋದ ಕೇಳಬೇಡ. ಯಾಕೆ ಸುಮ್ನೆ ಹೇಳೋಣ, ಕೇಳಿಸ್ಕೆ. ನಿನ್ನ ಹೆಂಡ್ತಿನೋ ರಮ್ಮಯ್ಯ ಮಾತಾಡ್ತಾ ಇರೋದ. ಸುಮ್ನಿರು ನೋಡು ಮೈತ್ರಿ, ಸುಮ್ನಿರು ಹಾಕ್ಬೇಡ ನೋಡು. ಹಾಕಮ್ಮ, ಈಗ ಹಾಕು ಹೇಳ್ತೀನಿ, ಈಗ ಹಾಕು ಬಿಡು. ಸುಮ್ಮನೆ ಎಷ್ಟೊಂದು ಜನ ಸೇರ್ಕೊಂಡವ್ರು, ಇಲ್ಲಿ ಏನ್ ಗಲಾಟೆ ನಡೀತಾ ಐತೆ? ಇದನ್ನ ಕೇಳಿಸ್ಕೇಳೋಣ. ನಿನ್ನ ಹೆಂಡ್ತಿ ಫಸ್ಟ್ ಅಂತ ಕೆಲಸ ಮಾಡಿದಾಳೆ ಅಂತ ಹೇಳಿ ಇದನ್ನ ಕೇಳಿಸ್ಕೊಂಡು ಆಮೇಲೆ ಮಾತಾಡೋ ನೀನು. ಬೈಕೆಂತಿದ್ರು ಕಣಮ್ಮ, ತಾಯಿ ಮಗಳಿಬ್ರು ಹೊರ ಕುಕ್ಕೊಂಡು ದಿನ ಬೈಕೆಮ್ಮದೆ. ಕೈ ನಾಗರಾವ್ ಕಡಿಯ ಶಿವಳು ಕಡಿಯ ಅಂತ ಹೇಳಿ ಬೈಕೆಂತಿರ್ತಾರೆ. ಮುದಿನಮ್ಮ ಅಮ್ಮ, ಅವ್ರು ಹೆಂಗನ ಬೈಕೆಂಬೇಳು, ನೀನು ತಲೆ ಕೆಡಿಸ್ಕೊಬೇಡ ಅಮ್ಮ. ನೀನು ಅವ್ರು ಹೆಂಗನ ಬೈಕೆಂಡು ಹಾಳಾಗಿ ಹೋಗ್ಲೇಳು, ನೀನು ತಲೆ ಕೆಡಿಸ್ಕೊಬೇಡ. ಏನು ಹೇಳಕ್ಕೂ ಹೋಗ್ಬೇಡ ಕಣಮ್ಮ, ನೀನು ಸುಮ್ಮನಿರ್ರಿ ಅಂತ ಹೇಳಕ್ಕೂ ಹೋಗ್ಬೇಡ. ನಾನು ಹೇಳ್ತೀನಿ ನಿನಗೆ. ಅಯ್ಯೋ ನಾವು ಕದ್ದಿರೋದು ಒಡವೆನ ಅಂತ ಅವ್ರಿಗೆ ಒಂದು ಸ್ವಲ್ಪನೂ ಅನುಮಾನ ಬಂದಿಲ್ಲ. ನೀನು ಯಾಕೆ ಹೇಳಕ್ಕೆ ಹೋಗ್ತೀಯ? ನೀನು ಹೇಳೋಕೋದ್ರೆ ನಾವು ಕಳ್ತನ ಮಾಡಿರೋದು ಅಂತೇಳಿ ಗೊತ್ತಾಗ್ಬಿಡುತ್ತೆ ಅವರಿಗೆ. ಅದಕ್ಕೋಸ್ಕರನ ನೀನು ಯಾವುದೇ ಕಾರಣಕ್ಕೂ ಅವ್ರಿಗೆ ಏನು ಹೇಳಕ್ಕೆ ಹೋಗ್ಬೇಡ. ಅವ್ರು ಹೆಂಗನ ಬೈಕೆಂಬ್ಲೇಳು ಅಲ್ಲ, ಹಂಗ ಅನ್ಕೊಂಬಂಗಾಗುತ್ತೆ. ಅವ್ರು ಬೈಕೆಂಬಂದು ನೋಡಿರಿ ನನಗಂಗೆ ನಿನ್ಗೇನಾಗುತ್ತೋ ಏನೋ ಮಂಗಾಗುತ್ತೆ. ಏನಾಗುತ್ತೋ ಏನೋ ಎಲ್ಲ ಸವಸ. ಆಮೇಲೆ ಏನಾದ್ರೆ ಯಾರಿಗೆ ಬೇಕಪ್ಪ ಇದೊಟ್ಟು ಯಾರು ಮಂಗಾಗುತ್ತೆ. ಆಮೇಲೆ ಈಗ ಅವರು ಬೈಕೆಂಬ್ತಿರ್ತಾರೆ. ಕೈ ನಾಗರ ಕಡಿಯ ಚೇಳು ಕಡಿಯ ಮಂಟ್ರಗಪ್ಪ ಕಡಿಯ ಹಾಳಾಗಿ ಹೋಗ್ತಾಳೆ, ಬೆಂಕಿ ಬಿದ್ದು ಹೋಗ್ತಾಳೆ, ನೆಗದು ಬಿದ್ದು ಹೋಗ್ತಾಳೆ ಅಂತ ಬೈಕೆಂಬ್ತಿರ್ತಾರ. ನನ್ಗಂಗೆ ಬೈವದಂಗಾಗುತ್ತೆ. ನಿನ್ಗೆ ಏನಾಗುತ್ತೋ ಏನೋ ಅಂತ. ಇಲ್ಲ ಅಮ್ಮ, ನನಗೇನು ಆಗಲ್ಲ. ನೀನು ಹಂಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬಿಡ. ಆಳೆ ನೀನು 5 ತಿಂಗಳಾತು ಒಡಬೇಕದ್ದು. ಏನಾಗೈತೆ, ನಾನು ಭಾಳ ಚೆನ್ನಾಗಿದ್ದೀನಿ, ಭಾಳ ಖುಷಿಯಾಗಿ ಸಂತೋಷವಾಗಿದ್ದೀನಿ. ಹಂಗೇನಿಲ್ಲ ಕಣಮ್ಮ. ಆರಾಮಾಗಿರು ನೀನು. ಏನು ಮಾತಾಡಕ್ಕೆ ಹೋಗ್ಬೇಡ, ಏನು ಹೇಳಕ್ಕೆ ಹೋಗ್ಬೇಡ, ಎಲ್ಲೂ ಏನು ಮಾತಾಡಕ್ಕೆ ಹೋಗ್ಬೇಡ. ಯಾರು ತಗೋನು ನಿನಗೆ ಗೊತ್ತಾಗಲ್ಲ. ಆಮೇಲೆ ಯಾರು ತಗೋನ ಸುಕ್ಕನು ಮಾತಾಡ್ಬಿಡ್ತೀಯ ನೀನು. ಹಂಗನಾಗ್ಲಮ್ಮ ತಾಯಿ, ಅವರು ಬೈಕೆಂಬ್ತಿರ್ತಾರಲ್ಲ ಅದಕ್ಕೆ ಹೇಳ್ದೆ. ಮೈತ್ರಿ ನೋಡು, ನೀನು ಹಿಂಗೆ ಮಾಡಬೇಡ್ದು, ಹಿಂಗೆ ಮರ್ಯಾದೆ ತೆಗಿಬಾರ್ದು ನೀನು. ಮೈತ್ರಿ ಅದೇನಿದ್ರು ಒಳಗೆ ಮಾತಾಡೋಣ ಬಾ. ಇಲ್ಲಿ ಒಳಗೆ ಬಾ. ನೀನೇನು ಫೋನಾಗ ಹಾಕಿ ತೋರ್ಸೋದಿದ್ರು ಒಳಗೆ ಬಾ. ಒಳಗೆ ಯಾಕೆ ಬರೋಣ? ಇಲ್ಲೇ ಕೇಳಿಸ್ಕೇಳೆ, ಎಲ್ಲ ಕೇಳಲಿ. ಕೆರೆಗಳರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಯಾಕೆ ಮರ್ಯಾದೆ ಹೋಗ್ತೈತೆ? ಎಲ್ಲರಿಗೂ ಬಿಲ್ಡಪ್ ಕೊಟ್ಟೆ, ನಾನು ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟೆ, ನಾನು ಮರ್ಯಾದೆ ಹೋಗ್ತೈತೆ ಅನ್ಕಂಡ. ಎಷ್ಟು ಸುಳ್ಳು ಹೇಳ್ತೀಯಲ್ಲಿ ನೋಡೋಣ, ನಿನ್ನ ಬಾಯಾಗ ಎಷ್ಟು ಸುಳ್ಳು ಬರುತ್ತೆ ಅಂತೇಳಿ ನಾನು ನೋಡಿದೆ. ಒಬ್ಬ ಎಷ್ಟು ಸುಳ್ಳು ಹೇಳ್ತೀಯಲ್ಲಿ, ಎಷ್ಟು ನಾಟಕ ಗಿತ್ತಿರು ನೀವು. ಯಾತ ಹಿಂಗೆ ಫೋನ್ನಾಗ ಹಾಕಿ ತೋರಿಸ್ತಾರೆ ಇವಾಗ ಬರೀ ಎಲ್ಲಾನ. ಅಲ್ಲ ರಂಜು, ನಿನಗೆ ಗೊತ್ತಾಗೋದಿಲ್ವಾ ಯಾಕೆ ಹಿಂಗೆ ಮಾಡಕ್ಕೋದೆ ನೀನು? ಕೇಳಿಸ್ಕೇಳಪ್ಪ, ಇನ್ನು ಕೇಳಿಸ್ಕೆ. ಹೆಂಗ್ ಮಾತಾಡ್ತಾರೆ ತಾಯಿ ಮಗಳಿಬ್ರಾಳೋನು ಅಂತ ನೋಡು. ನೀನು ಹೆಂಡ್ತಿ ಅಂತ ಕೆಲಸ ಮಾಡ್ಕೊಂಬಂದಳು ನೋಡು. ನನ್ನ ಹೆಂಡ್ತಿ ಬುದ್ಧಿವಂತೆ ಕಣಮ್ಮ. ನನ್ನ ಹೆಂಡ್ತಿ ಹೆಂಗೆ ಮಾಡಿದಾಳೆ ಗೊತ್ತಾ? ನನ್ನ ಹೆಂಡ್ತಿ ಹೆಂಗೆ ಒಡವೆ ಮಾಡಿಸ್ಕೊಂಡವಳೆ ಅಂತ ಹೇಳಿ ತಲೆ ಮೇಕಿಕ್ಕೊಂಡು ಮೆರೆಸ್ತಿದ್ದಲ್ಲೋ ನಿನ್ನ ಹೆಂಡ್ತಿನ. ಇವಾಗ ಕೇಳಿಸ್ಕೆ. ಮಾಮ, ಇದೆಲ್ಲ ಸುಳ್ಳು, ಇದನ್ನ ನಂಬೇಡ ಅನ್ಕೊಂಡು ರಾಕೇಶ. ನಂಬೇಡ ಇದನ್ನೆಲ್ಲ, ಇದೆಲ್ಲ ಸುಳ್ಳು, ನಂಬೇಡ ಕಣ. ಇವರೆಲ್ಲ ಯಾತ ಫೋನ್ನಾಗ ಹಾಕಿ ತೋರಿಸ್ತಾ ಇದ್ದಾರೆ. ಇಲ್ಲೋಡಮ್ಮ, ಯಾರು ಏನೇ ಹೇಳಿದ್ರು ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಯಾರಿಗೇನು ಹೇಳಕ್ಕೆ ಹೋಗ್ಬೇಡ, ಸರಿನಾ? ನಾವು ಒಡವೆ ಕದ್ದಿದ್ದೀವಿ ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರೋದಿಲ್ಲ. ನನ್ನ ಮದುವೆ ಆಗೈತೆ, ಅದಕ್ಕೆ ಇವಾಗ ಇಲ್ಲೋಡಿಲಿ ನಾನು ರಾಕೇಶ್ ಅವ್ರಿಗಾಗಲಿ ಮತ್ತೆಯವ್ರಿಗಾಗಲಿ ಇಲ್ಲೆಲ್ಲ ನಾನು ಹಂಗೆ ಹೇಳ್ಕೊಂಡಿರೋದು, ನಾನು ಮಾಡಿಸ್ಕೊಂಡಿರೋದು ಒಡವೆ, ದುಡ್ದು ನಾನು ಮಾಡಿಸ್ಕೊಂಡಿರೋ ಒಡವೆ ಅಂತ ಹೇಳಿ ನಾನು ಇಲ್ಲೆಲ್ಲರಿಗೂ ಹಂಗೆ ಹೇಳಿರೋದಮ್ಮ. ಅದಕ್ಕೆ ನೀನು ಎಲ್ಲೋಡಿಲಿ ಯಾರಾದರೂ ಕೇಳಿ ಗಂಡ ಚೆನ್ನಾಗಿದ್ದಾನೆ, ಚೆನ್ನಾಗಿ ನೋಡ್ಕೊತಾನೆ, ಒಳ್ಳೆ ಕೆಲಸ ಐತೆ, ಗೌರ್ಮೆಂಟ್ ಕೆಲಸ ಅಂತ ಹೇಳಬೇಕು. ಕರೆಂಟ್ ಆಫೀಸ್ಗೆ ಗೌರ್ಮೆಂಟ್ ಕೆಲಸ ಆಗೈತೆ ಅವನಿಗೆ, ನನ್ನ ಅಳಿಯುಗೆ. ಅದಕ್ಕೆ ಭಾಳ ಚೆನ್ನಾಗಿ ನೋಡ್ಕೊಂತಾನೆ, ಒಡವೆಲ್ಲ ಮಾಡಿಸೇವ್ರಿ ಅಂತ ಹೇಳ್ಕೇಬೇಕು ನೀನೆಲ್ಲರ ತಗೋನು. ನಾನು ಅದನ್ನು ಮೊರೆ ಕೊಡಿಸಿ ಎಲ್ಲನ ಹೊಸ ಮಾಡಿಸ್ತೀನಿ. ಅವ್ರದ್ದೇ ಅದು ಬಂಗಾರ ಅಂತ ಗೊತ್ತಾಗಬಾರ್ದು. ನಾನು ಬೇರೆ ಡಿಸೈನ್ ಮಾಡಿಸ್ತೀನಿ. ಅವರವಿದ್ವಲ್ಲ ಅವನ್ನೆಲ್ಲ ಹಾಕ್ಬಿಟ್ಟು ಬೇರೆ ಡಿಸೈನ್ ಮಾಡಿಸ್ತೀನಿ, ಗೊತ್ತಾಗಬಾರ್ದು. ಇವಾಗ ಸದ್ಯಕ್ಕೆ ಅವೇ ಇದ್ದಾವೆ ಇಲ್ಲೆಲ್ಲರಿಗೂ. ನಾನು ಇಲ್ಲೇನು ಯಾರಿಗೂ ಗೊತ್ತಿಲ್ವಲ್ಲ, ಎಲ್ಲರಿಗೂ ತೋರಿಸ್ಬಿಟ್ಟಿದ್ದೀನಿ. ಎಲ್ಲರಿಗೂ ತೋರಿಸ್ಕೊಂಡು ಆಲೇನೆ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ, ಜಾಪಾನ್ದಾಗ ಇಟ್ಕೊಂಡಿದ್ದೀನಿ. ಇವತ್ತು ಒಂದು ಜೊತೆ ಕಿವಿ ವಾಲೆ ತೊಗೊಂಬಂದೆ ಹೊಸಾವು. ಒಂದು ಜೊತೆ ಕಿವಿ ವಾಲೆ ತೊಗೊಂಬಂದೆ ಅಮ್ಮ, ಒಂದು ಜೊತೆ ಕಿವಿ ವಾಲೆ ತೊಗೊಂಬಂದಿದ್ದೀನಿ.
ಏಯ್ ಹಿಂಗೆಲ್ಲ ಮಾಡಬೇಡ ನೋಡು ಮೈತ್ರಿ. ಈಗ ನಮ್ಮೂರು ನಿಮ್ಮೂರು ಒಂದೇ ಆಗಿ ಈ ರೀತಿ ಬಂದು ನಿನ್ನ ನಮ್ಮೂರಾಗ ಹಿಂಗೆ ಮರ್ಯಾದೆ ಕಳೆಯೋದು ಸರಿ ಇಲ್ಲ ಕಣೆ, ಸರಿ ಇಲ್ಲ. ಹಿಂಗೆ ನಾನು ನೀನು ಎಷ್ಟು ಕ್ಲೋಸ್ ಆಗಿದ್ವಿ, ಅಕ್ಕಪಕ್ಕದ ಮನೆಯವರು ನಾವು, ಅಕ್ಕದ ಮನೆಯವರಾಗಿ ನಾವು ಈ ರೀತಿ ಮಾಡಿದ್ರೆ ಹೆಂಗೆ ಮೈತ್ರಿ? ಹಿಂಗೆ ಮಾಡಬೇಡ ಮೈತ್ರಿ. ನೀನು ಒಳಗಡೆ ಬಾಯಿಲಿ ಮಾತಾಡೋಣ, ಅದೇನಿದ್ರು ಒಳಗಡೆ ಕುತ್ಕೊಂಡು ಮಾತಾಡೋಣ, ಸರಿನಾ? ಯಾಕೆ ಈಗ ಮರ್ಯಾದೆ ಹೋಗುತ್ತೆ ಅಂತ. ಮರ್ಯಾದೆ ಈಗ ಹೋಗುತ್ತಲ್ಲಪ್ಪ ಅಂತ. ಮತ್ತೆ ಯಾರಿಗೂ ಕಾಣ್ದಿಲ್ದವ್ರಿಗೆ ಊರಾಗ್ಲಾರ್ಗೆಲ್ಲನ ನಾನು ದೊಡ್ಡದು ಮಾಡಿಸ್ಕೊಂಡಿದ್ದೆ ಅಂತ ಹೇಳಾಳ. ನಾನು ಇವಳು ಇನ್ನೆಲ್ಲಿ ದೊಡ್ಡದು ಮಾಡಿಸ್ಕೊಂಡಿದ್ದಾಳತ್ತು ಅನ್ಕೊಂತಿದ್ದೆ. ಇವಳು ಬರೀ ಮೇಕಪ್ ರಾಣಿ, ಇವಳು ಬರೀ ಸ್ಟೆಂಟ್ ರಾಣಿ, ಬರೀ ಸ್ಟೆಂಟ್ ಮಾಡ್ಕೊಂಡು ಸ್ಟೆಂಟ ಮಾತಾಡ್ಕೊಂಡು ಬರೀ ಸ್ಟೆಂಟಾಗಿ ಓಡಾಡೋದೇ ಆಗುತ್ತೆ. ಇವಳು ಇನ್ಯಾವಾಗ ಕೆಲಸ ಮಾಡಿದ್ಲು, ಯಾವಾಗ ಒಡವೆ ಮಾಡಿಸ್ಕೊಂಡಿದ್ಲು, ಯಾವಾಗ ಸಂಬಳ ತಗೊಂಡಿದ್ಲು ಅಂದ್ಕೊಂಡು ಬಟ್ಕೋ ಸಾಲದು ಅಂತಾರೆ ಇವಳು ಮಾಡಿರೋದು. ಅಂಥದ್ರಾಗ ಇನ್ನೆಲ್ಲಿ ಒಡವೆ ಮಾಡಿಸ್ಕೊಂಡು ಅಡ್ರಾಕಿದ್ದಾಳತ್ತು ಅನ್ಕೊಂಡು 4 ಕಾಸು 1 ರೂಪಾಯಿ ಗಂಟಣಿ ಕುಡಿಕೊಂಡು ಜೋಪಾನ್ದಾಗೆ ದುಡ್ಡು ಕುಡಿಕೊಂಡು ಮಾಡಿಸ್ಕೊಂಬರೇನೇ ಕಣ್ಕೊಂಡು ಬಿಡ್ತಾರೆ. ಅಂತಾದ್ರಾಗ ಇವಳು ಸ್ಟೆಂಟ್ ರಾಣಿ ಮಾಡಿಸ್ಕೊಂಬಕ್ಕಾಗುತ್ತೆ, ಇವಳು ಬರೀ ಸ್ಟೆಂಟ್ಗೆ ಸರಿಯಾಗುತ್ತೆ. ಅಂತಾದ್ರಾಗೆ ನೋಡು ರಾಕೇಶ, ನಿನ್ನ ಹೆಂಡ್ತಿ ಅಂತ ಕೆಲಸ ಮಾಡ್ಯಾಳು ನೋಡು. ನೋಡು ನಿನ್ನ ತಮ್ಮ ಹೆಂಡ್ತಿ ಅಂತ ಗೌರವಾಗಿದ್ದಾಳೆ. ನಿನ್ನ ಹೆಂಡ್ತಿ ನೋಡಿ ಅಂತ ಕೆಲಸ ಮಾಡ್ಯಾವಳಿ. ಥೋ ಇಂಥ ಕಳ್ಳಿ ನಿನ್ನ ಹೆಂಡ್ತಿ ಅಲ್ಲ. ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಒಂದು ಹೋಯ್ತು, ನೀನು ಮರ್ಯಾದಿನೂ ಹೋಗುತ್ತೆ ಕಣು. ನಾವೇನಿವಾಗ ಅವ್ನಿಗೇನು ಏನು ಹೇಳಕ್ಕೆ ಬಂದಿಲ್ಲಪ್ಪ, ಅವ್ನಿಗೇನು ಗೊತ್ತಿದ್ದೆಲ್ಲನ. ಪಾಪ ಕಾಣ್ದಿಲ್ದವ್ರಿಗೆ ಏನು ಹೇಳಿದ್ರು ನಂಬ್ತಾರೆ. ನಾವೇನು ಇವರು ಬಂಡವಾಳ ಬಯಲು ಮಾಡಕ್ಕೆ ಬಂದಿದ್ದೀವಿ. ಅಷ್ಟೇ. ನಾವು ಅವನ್ನೇನು ಅಂಬಲ್ಲ, ಗಂಡಾಗ ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೇಳಿ ನಾನು ನಿನ್ನ ಅಂಬೋ ಅಧಿಕಾರನೂ ಇಲ್ಲ, ನಾವು ಅಂಬೋದು ಇಲ್ಲ ಕಣಪ್ಪ. ನಿನ್ನ ಹೆಂಡ್ತಿ ಮಾಡಿರೋದನ್ನ ನಾವು ಫೋನ್ನಾಗ ಏನೈತೆ ಅದನ್ನು ತೋರಿಸ್ತಾ ಇದ್ದೀವಿ. ಇದೆಲ್ಲ ಸುಳ್ಳು ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದೆಯಲ್ಲೇ. ಇಷ್ಟೆಲ್ಲ ತೋರಿಸಿದ್ರು ಇನ್ನೂ ಸುಳ್ಳು ಅಂತ ಹೇಳ್ತಾ ಇದೀಯಾ? ನನಗೆ ಗೊತ್ತಿರಲಿಲ್ಲ, ಇದೆಲ್ಲ ನೀವು ಹೇಳ್ತಾ ಇರಬೇಕಾದ್ರೆ ಗೊತ್ತಾಗ್ತಾ ಇರೋದು. ನೋಡೋ ರಾಕೇಶ, ನೋಡೆ ನಮ್ಮ ಮನೆ ಮರ್ಯಾದೆ ಹೋಗ್ತಾ ಇತ್ತಲ್ಲೋ, ನಮ್ಮ ಮನೆ ಮರ್ಯಾದೆ ಕಳೀತಾ ಇದ್ದಾಳಲ್ಲೋ. ಇವಳಿಂದ ನಮ್ಮ ಮನೆ ಮರ್ಯಾದೆ ಹೋದಂಗೆ ಹೋಗ್ತೈತಿ. ನಾವೆಷ್ಟು ಗೌರವಾಗಿದ್ವಲ್ಲೋ. ಮರಗಿತ್ತು ನಮ್ಮಮ್ಮ, ಇವತ್ತು ನಮ್ಮ ಹೆಸರು ಹೆಂಡ್ತಿ ಒಯ್ದಾಳೋ ಇಲ್ಲ ಅಮ್ಮಂಗೆ ಇದ್ದಾಳೆ. ಅಂತಳಗ ಅವು ಮರ್ಯಾದೆ ಮಾಡಿ ಇವಳಿಚ್ಕಾಗಿನ ಅವ್ರನ್ನ ಮನೆಯಿಂದ ಕಳಿಸ್ದಂಗಾತು. ನಾವು ಒಂದಿನ ಒಂದು ಜಗಳ ಮಾಡ್ಕೊಂಡಾರಲ್ಲ, ಇಂಥದ್ದು ನಮ್ಮ ಮನೆ ಮರ್ಯಾದೆ ತಗಸ್ಕೊಂಡಾರಲ್ಲ ನಾವು. ಹೆಂಗಿದ್ವಿ ನಾವು. ಇವಾಗ ನೋಡು ಎಂಥ ಕೆಲಸ ಮಾಡಿಬಿಟ್ಲಲ್ಲೋ ಇವಳು. ಇಂಥದ್ದು ಮಾಡೋಕ್ಕೆ ಅವ್ರ ಊರಿಂದ ಊರಿಗೆ ಬಂದು ಅವ್ರ ಮರ್ಯಾದೆ ತೆಗಿತಾ ಇದ್ದಾರೆ ಅಂದರೆ ಇಂಥವು ಯಾತಕೋ ಮಾಡಬೇಕು. ಕಂಡಾರೊಡ್ಬೇಕದ್ದು ಬಂಗಾರ ಕದ್ರೆ ಯಾರು ಉದ್ಧಾರ ಆಗಲ್ಲ. ಆ ಕ್ಷಣಕ್ಕೆ ಬೇಕಾದ್ರೆ ಅವರು ಚೆನ್ನಾಗಿರ್ತೀವಿ ಅಂತ ಅನ್ಕೋಬೋದು. ಅದು ಮಕ್ಕಳು ಮೊಮ್ಮಕ್ಳು ಕಾಲಕ್ಕಾದ್ರೂ ಬಿಡಲ್ಲ. ಅದು ಯಾರು ಅನುಭವಿಸಿದ್ದು ಯಾರ್ಲಿಗೋ ತಟ್ಟುತ್ತದು. ಅಷ್ಟು ಸುಲಭ ಅಲ್ಲ. ಅವ್ರು ಎಷ್ಟು ನೊಂದ್ಕೊಂಡಿರ್ತಾರೆ, ಅವ್ರು ಕಷ್ಟಪಟ್ಟು ಮಾಡಿಸಿರ್ತಾರೆ. ನೊಂದ್ಕೊಂಡು ಇದ್ರೆ ಒಳ್ಳೇದಾಗಲ್ಲ, ನಿಜ ಒಳ್ಳೇದಾಗಲ್ಲ. ಸಾಕು ಬಿಡೆ ಮೈತ್ರಿ, ಬಿಡೆ ಸಾಕು. ಅಯ್ಯೋ ಬಿಡಮ್ಮ, ಸಾಕದೇನು ಯಾವಾಗಿಂದ ಅದನ್ನೇ ಹಾಕಿ ತೋರಿಸ್ತಾ ಇದೆಯಾ? ಬಿಡು ಸಾಕು. ಮತ್ತೆ ನೀನು ಎಷ್ಟು ಉಲ್ಟಾ ಹೊಡೆದೆ ನೋಡು. ಒಪ್ಕೊಂಬಂಗೆ ಇಲ್ಲ. ಇವಾಗ ಇದನ್ನ ತೋರ್ಸಕ್ಕೆ ಮಾತ್ರ ಬಿಡು ಸಾಕು ಅಂತ ಹೇಳ್ತಾ ಇದೆಯಲ್ಲ. ಒಪ್ಕೊಂಡ ನಿನ್ನ ಹಣೆ ಬರೋಕ್ಕೆ? ನಾನು ಮಾಡಿದ್ದೀನಿ ಕಣೆ, ಬಾರೆ ಒಳ ಕೂತ್ಕೊಂಡು ಮಾತಾಡೋಣ. ಒಪ್ಕೊಂಡ ನೀನು? ಒಪ್ಕೊಂಬಿಲ್ಲ. ಏನು ಸಾಕ್ಷಿ ಐತೆ ನಿನ್ನ ಹತ್ರ ಅಂತ ಕೇಳ್ದಲ್ಲ. ಇವಾಗ ಇದೇ ಸಾಕ್ಷಿ ಇರೋದು. ಸಾಕ್ಷಿ ತೋರಿಸಿದ ತಕ್ಷಣ ಸುಮ್ಮನಾಗ್ಬಿಟ್ಟಲ್ಲ. ಈ ಸಾಕ್ಷಿ ಇಟ್ಕೊಂಡೋಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನು ಮಾಡ್ತೀಯ ಅವಾಗ? ಏನು ಮಾಡ್ತೀಯ? ಸುಮ್ಮನೆ ನನ್ನ ಒಡವೆ ಎಲ್ಲ ಕೊಟ್ಟರೆ ಸರಿ. ಫಸ್ಟು ನನ್ನ ಒಡವೆ ಎಲ್ಲ ಕೊಡು. ನಮ್ಮಮ್ಮ ಇನ್ನು ನಾನು ಮಾತಾಡ್ತಾ ಇರೋದನ್ನ ಎಲ್ಲನ ರೆಕಾರ್ಡ್ ಮಾಡ್ಕೊಂಬಂದವಳು. ಇವಾಗ ಏನು ಮಾತಾಡೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ. ಅಪ್ಪ ನಾನು ಇವಾಗ ಏನು ಮಾತಾಡಿದ್ರು ಇಷ್ಟೇ. ನಾನು ಹಿಂಸಿಗೆ ಬಿದ್ದೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.